ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪವನ್ ಕೆ ಲಕ್ಷ್ಮೀಕಾಂತ್ ಮಾತಾಡ್ತಾ ಇರೋದು. ಮಾಜಿ ಸಿ ಎಂ ಸಿದ್ದರಾಮಯ್ಯ ಮತ್ತು ಬೆಳಗಾವಿ ಸಾಹುಕಾರ ಸತೀಶ್ ಮಧ್ಯೆ ಮುನಿಸು ಶುರುವಾಗಿದೆಯಾ, ಅಥವಾ ಅವರು ಒಂದು ಕಾಲದ ಗಳಸ್ಯ ಕಂಠಸ್ಯರಾಗಿದ್ದಂಥ ಗುರು ಶಿಷ್ಯರಾಗಿದ್ದಂಥ ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಹಾಗೂ ಸತೀಶ್ ಜಾರಕಿಹೊಳಿ ಅವರು ದೂರ ಆಗಿದ್ದಾರೆ? ಈಗೊಂದು ಅನುಮಾನ ಶುರುವಾಗಿದೆ. ಯಾಕೆಂದರೆ ಕಾಂಗ್ರೆಸ್ನ ಸರ್ವ ಸದಸ್ಯರ ಸಭೆಯಲ್ಲಿ ಇಬ್ಬರ ನಾಯಕರ ನಡವಳಿಕೆ ಒಂದು ಅನುಮಾನವನ್ನು ಹುಟ್ಟುಹಾಕಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಕುರ್ಚಿಲಿ ಕೂತಿರ್ತಾರೆ, ಒಂದು 3 ಸೀಟುಗಳನ್ನು ಬಿಟ್ಟು ಸತೀಶ್ ಜಾರಕಿಹೊಳಿ ಕೂತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವ್ರನ್ನ ಬಿ ಕೆ ಹರಿಪ್ರಸಾದ್ ಅವ್ರು ಕರೀತಾರೆ, ಬಂದು ಸಿದ್ದರಾಮಯ್ಯನ ಪಕ್ಕ ಕೂರ್ರಿ ಅಂತ. ಅವ್ರು ಬೇಡ 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 ಅಂತಾರೆ. ಆಗ ಕೊನೆಗೆ ಬಿ ಕೆ ಹರಿಪ್ರಸಾದ್ ಅವರು ಒತ್ತಾಯ ಮಾಡಿ ಅವ್ರನ್ನ ಕರೀತಾರೆ. ಆಗ ಬಂದು ಪಕ್ಕಕ್ಕೆ ಕೂರ್ತಾರೆ. ಈ ವಿಷಯ ಇಷ್ಟೇ ಆಗಿರೋದು ಘಟನೆ. ಈ ಘಟನೆಯಲ್ಲಿ 10 ವಿಚಾರಗಳು ಚರ್ಚೆಗೆ ಬಂದಿದೆ. ಅಂದರೆ ಸಿದ್ದರಾಮಯ್ಯನವರು ಅಧಿಕಾರ ತ್ಯಾಗ ಮಾಡಿದ್ರಲ್ಲ, ಏನು ತಮ್ಮ ಸಿ ಎಂ ಸ್ಥಾನಕ್ಕೆ 3 ವರ್ಷ ಸಿ ಎಂ ಆಗಿ ಅಧಿಕಾರ ಅನುಭವಿಸಿದ ನಂತರ ಸ್ಥಾನ ತ್ಯಾಗ ಮಾಡಿದ್ರಲ್ಲ, ಇಲ್ಲಿ ಶಿಷ್ಯ ಅಂದರೆ ಜನತಾ ಪರಿವಾರದಿಂದ JDSನಿಂದ ಹೊರಬಂದಂಥ ಸಿದ್ದರಾಮಯ್ಯನ ಜೊತೆ ಒಂದು ದೊಡ್ಡ ಹೆಮ್ಮರವಾಗಿ ಮತ್ತು ಒಂದು ಅರ್ಥಕ್ಕೆ ಹೇಳಬೇಕು ಅಂದರೆ ಒಂದು ದೊಡ್ಡ ಮಟ್ಟದ ಅಡ್ಡೆ ಅಂತೀವಿ ನಾವು, ಮನೆಗೆ ಅಡ್ಡೆ ಆಗ್ತಾರಲ್ಲ, ಅಡ್ಡೆ ರೀತಿ ನಿಂತ್ಕೊಂಡವರು ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಸ್ನೇಹ ನಿನ್ನೆ ಮೊನ್ನೆದಲ್ಲ. ರಾಜಕಾರಣಕ್ಕೆ ಬಂದಾಗಿನಿಂದನೂ ಸಿದ್ದರಾಮಯ್ಯ ಅಂದರೆ ಜಾರಕಿಹೊಳಿ ಕುಟುಂಬ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಅನುಕಂಪವನ್ನು ಇಟ್ಕೊಂಡ್ಬಂದಂಥವ್ರು, ಮತ್ತು ಅವರು ಸಿದ್ದರಾಮಯ್ಯ ಹೇಳ್ದಂತೆ ನಡ್ಕೊಂಡ್ಬಂದಂಥವ್ರು. ಈಗಿರುವಾಗ ಸಿದ್ದರಾಮಯ್ಯ ಹಿಂದೆ ಸಂಘಟನೆ ಮಾಡಿದಾಗಲೂ ಕೂಡ ಅವರ ಬೆನ್ನೆಲುಬಾಗಿ ನಿಂತಂಥವರು ಸಾಹುಕಾರ ಸತೀಶ್. ಈ ಸಾಹುಕಾರ ಸತೀಶ್ ಅವರು ಮತ್ತು ಸಿದ್ದರಾಮಯ್ಯನ ಮಧ್ಯೆ ಮುನ್ಸೆ ಆಗಿ ಬಂತು. ಇದಕ್ಕೆ ಒಂದಿಷ್ಟು ಈ ಅನುಮಾನವನ್ನು ಬಲಗೊಳಿಸೋಕ್ಕೆ 1-2 ಆರೋಪಗಳು. ಆದರೂ ಸತೀಶ್ ಜಾರಕಿಹೊಳಿ ಅವರು ನಮ್ಮಿಬ್ಬರ ಮಧ್ಯೆ ಯಾವುದೇ ಮುನ್ಸಿಲ್ಲ, ಅವರು ನನ್ನ ಗುರುಗಳೇ, ನಾವು ಅವರು ಸಾಕಷ್ಟು ವರ್ಷಗಳಿಂದ ಜೊತೆಗಿದ್ದೀವಿ, ಅದು ಮುಂದುವರಿಸ್ಕೊಂಡು ಹೋಗ್ತಲೇ ಇದ್ದೀವಿ, ಅದು ಮುಂದುವರಿಯುತ್ತೆ ಅಂತಂದೇಳಿ ಹೇಳ್ತಲೇ ಇದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಮುನ್ಸ್ಕೊಳ್ಳೋದಕ್ಕೆ ಅಥವಾ ಸಿದ್ದರಾಮಯ್ಯನ ಬಣ ಅಥವಾ ಸಿದ್ದರಾಮಯ್ಯನ ಆಪ್ತರು ಮುನ್ಸ್ಕೊಳ್ಳೋದಕ್ಕೆ ಒಂದು ಕಾರಣ ಇದೆ. ಅಂದರೆ ಅದು ರಾಜಕೀಯ ಪಡಸಾಲೆಯಲ್ಲಿ ಮತ್ತು ಪತ್ರಕರ್ತರ ವಲಯದಲ್ಲಿ ಒಂದು ಹಂತದ ಚರ್ಚೆಯನ್ನು ಹುಟ್ಟಾಕಿದೆ. ಏನು ಗೊತ್ತಾ, ಅದು ಸಿದ್ದರಾಮಯ್ಯನವರು ತಮ್ಮ ಶಿಷ್ಯರಾದಂಥ ಸತೀಶ್ ಜಾರಕಿಹೊಳಿಗೆ ಅಂದುಕೊಂಡಂಥ ಪಟ್ಟ ಕೊಡಿಸ್ಲಿಲ್ಲ. ಅಂದರೆ 2023 ಮೇ 21ನೇ ತಾರೀಕು ಏನು ಸಿದ್ದರಾಮಯ್ಯನವರು ಸಿ ಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರಲ್ಲ, DCM ಆಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ, ಅವತ್ತಿಗೆ ಡಿ ಕೆ ಶಿವಕುಮಾರ್ ಇಟ್ಟಂಥ ಎಲ್ಲ ಆಸೆ ಮತ್ತು ಆಕಾಂಕ್ಷೆಗಳನ್ನು ಫುಲ್ಫಿಲ್ ಮಾಡ್ತು ಯಾವುದು ಹೈಕಮಾಂಡ್. ಆದರೆ ಈಗ ಸಿದ್ದರಾಮಯ್ಯನವರು ಅದೇ ರೀತಿ ಮುನ್ನಿಂತ್ಕೊಂಡು ತನ್ನ ಶಿಷ್ಯ ಅಂದರೆ ಹಿಂದವನ್ನು ಮುನ್ನಡೆಸುವಂಥ ನಾಯಕತ್ವ ಇರೋವಂಥ ಒಬ್ಬ ವ್ಯಕ್ತಿ, ಅಂದರೆ ತನ್ನ ರಾಜಕೀಯ ಏಳಿಗೆಗಾಗಿ ದುಡಿದಂಥ ಸತೀಶ್ ಜಾರಕಿಹೊಳಿಗೆ ಕೊಡಿಸ್ತಿಲ್ಲ ಅನ್ನೋದು ಏನು ಸಿದ್ದರಾಮಯ್ಯ ಆಪ್ತರಾಗಿರ್ಬೋದು ಅಥವಾ ಹಿಂದ ನಾಯಕರ ಒಂದು ವಾದ ಆಗಿದೆ. ಯಾಕಾಗಿ ಅಂದರೆ ಡಿ ಕೆ ಶಿವಕುಮಾರ್ಗೆ KPCC ಅಧ್ಯಕ್ಷ ಸ್ಥಾನ ಕೊಟ್ರಿ, DCM ಮಾಡಿದ್ರಿ, ಅವ್ರು ಕೇಳಿದ ಪ್ರಬಲ ಖಾತೆಗಳನ್ನ ಕೊಟ್ರಿ, 2 ಪೋರ್ಟ್ಫೋಲಿಯೋ ಕೊಟ್ರಿ. ಯಾವುದು ಒಂದು ಜಲಸಂಪನ್ಮೂಲ, ಇನ್ನೂ ಒಂದು ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟರೆ. ಆದರೆ ಸತೀಶ್ ಜಾರಕಿಹೊಳಿಗೆ ಅಟ್ಲೀಸ್ಟ್ ಒಂದು KPCC ಅಧ್ಯಕ್ಷ ಸ್ಥಾನ, ಒಂದು PWM ಮಿನಿಸ್ಟ್ರ್ ಮಾಡ್ಸೋಕ್ಕಾಗಲಿಲ್ವ ನಿಮಗೆ? ಅವೆರಡೂ ಬೇಡ. KPCC ಅಧ್ಯಕ್ಷ ಸ್ಥಾನದ ಕೈ ತಪ್ತಾ ಒಂದು DCM ಮಾಡಿಸ್ಬೋದಿತ್ತಲ್ಲ. ನಿಮ್ಮ ಜೊತೆಗೆ ನಿಮ್ಮ ಶಿಷ್ಯನಾಗಿ ಇಷ್ಟು ವರ್ಷ ಬಂದಿದ್ದಕ್ಕೆ ಸತೀಶ್ ಜಾರಕಿಹೊಳಿಗೆ ನೀವು ಕೊಟ್ಟಂಥ ಬೆಲೆ ಮತ್ತು ನೀವು ಕೊಟ್ಟಂಥ ಅಭಿಮಾನದ ಉಡುಗೊರೆ ಇಷ್ಟೇನಾ ಅಂತಂದೇಳಿ ಏನು ಹಿಂದ ವರ್ಗದ ನಾಯಕರಾಗಿರ್ಬೋದು ಮತ್ತು ಕೆಲವರು ಸಿದ್ದರಾಮಯ್ಯ ಮತ್ತು ಇವರು ಯಾರು ಸತೀಶ್ ಜಾರಕಿಹೊಳಿ ಆಪ್ತ ವಲಯದಲ್ಲಿ ಚರ್ಚೆ ಆಗ್ತಾ ಇರೋವಂಥ ವಿಷಯ. ಈ ವಿಷಯಗಳು ಈಗ ಸದ್ಯ ಏನು ಸಿದ್ದರಾಮಯ್ಯನವರು ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಬಂದಿದೆಯಲ್ಲ ಭಿನ್ನಾಭಿಪ್ರಾಯ, ಅಂದರೆ ದೂರ ಕೂತ್ಕೊಳ್ಳೋದು ಅಥವಾ ಯಾರೋ ನಾಯಕರು ಹೇಳಿದಂತೆ ಒತ್ತಾಯದ ಮೇಲೆ ಬಂದು ಪಕ್ಕ ಕೂರೋದು, ಈಗ ಈ ವಿಷಯಗಳು ಈ ಸಂದರ್ಭಕ್ಕೆ ಪ್ರಸ್ತುತವಾಗಿ ಚರ್ಚೆ ಆಗ್ತಾ ಇದ್ದಾವೆ. ಈ ವಿಷಯ ಎಷ್ಟರ ಮಟ್ಟಿಗೆ ಅವರಿಬ್ಬರ ಮಧ್ಯೆ ಗಳಸ್ಯ ಗಂಟಸ್ಯ ಇದ್ದಂಥ ಸ್ನೇಹ ಇವತ್ತು ಅವ್ರನ್ನ ಗುರು ಶಿಷ್ಯರನ್ನಾಗಿದ್ದಂಥ ಸ್ನೇಹ ದೂರ ಮಾಡಿದ್ಯಾ, ಅಥವಾ ಅವರು ದೂರ ಆಗಿದ್ದಾರಾ, ಅವರು ಸಿದ್ದರಾಮಯ್ಯನ ಬಗ್ಗೆ ಅಭಿಮಾನ ಕಳ್ಕೊಂಡಿದ್ದಾರಾ ಸತೀಶ್ ಜಾರಕಿಹೊಳಿ ಅನ್ನೋದಕ್ಕೆ ಮುಂದಿನ ಚುನಾವಣೆಗಳು ಮತ್ತು ಮುಂದಿನ ರಾಜಕೀಯ ನಡೆಗಳ ಮೇಲೆ, ಅವರ ರಾಜಕೀಯ ಭವಿಷ್ಯಗಳ ನಿರ್ಧಾರಗಳ ಮೇಲೆ ನಿಲ್ಲುತ್ತೆ. ಇದು ಏನೇ ಇರಲಿ, ನಾವು ಈ ಕ್ಷಣಕ್ಕೆ ಏನು ಸತೀಶ್ ಜಾರಕಿಹೊಳಿ ಅವರು ನಮ್ಮಿಬ್ಬರಲ್ಲಿ ಯಾವುದೇ ಮುನಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೆಷ್ಟು ಮಟ್ಟಿಗೆ ಸತ್ಯ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಾಗತ್ತೆ.